ಐಷಾರಾಮಿ ಜೀವನ, ಹುಡುಗಿಯರ ಶೋಕಿ ಸೇರಿದಂತೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದವರು ಹಿಡಿದಿದ್ದು ಕಳ್ಳತನದ ದಾರಿ. ಕಳ್ಳತನ ಮಾಡಿಯೇ ಬಿಂದಾಸ್ ಜೀವನ ನಡೆಸುತ್ತಿದ್ದವರ ಕೈಗೆ ಕಾಕಿ ಕೋಳ ತೊಡಿಸಿದೆ. ಇಲ್ಲಿದೆ ನೋಡಿ ಎಜುಕೇಟೆಡ್ ಕಳ್ಳರ ಖತರ್ನಾಕ್ ಸ್ಟೋರಿ. ಬಿಂದಾಸ್ ಜೀವನಕ್ಕಾಗಿ ಕಳ್ಳತನದ ಹಾದಿ ಹಿಡಿದ ಶೋಕಿವಾಲಾಗಳು. 1 ಲಕ್ಷದ ಸಂಬಳವಿರೋ ಕೆಲಸ ಬಿಟ್ಟು ಕಳ್ಳನಾದ ಬಿಟೆಕ್ ಪದವೀಧರ. ಐಷಾರಾಮಿ ಜೀವನಕ್ಕಾಗಿ ಅಡ್ಡದಾರಿ ಹಿಡಿದ ಆಸಾಮಿ ಅಂದರ್. ಈ ಫೋಟೋದಲ್ಲಿ ಕಾಣುತ್ತಿರೋ ಯುವಕನ ಹೆಸರು ರಿಚರ್ಡ್. ಬಿಟೆಕ್ ಪದವೀಧರನಾಗಿದ್ದ ಈತ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. 1 ಲಕ್ಷ ಸಂಬಳ ಕೂಡ ಬರ್ತಾ ಇತ್ತು. ಹುಡುಗಿಯರ ಶೋಕಿ, ಬ್ರಾಂಡೆಡ್ ವಸ್ತು ಖರೀದಿಸಿ ಐಷಾರಾಮಿ ಜೀವನ ನಡೆಸುವ ಆಸೆಗೆ ಬಿದ್ದು ಅಡ್ಡದಾರಿ ಹಿಡಿದಿದ್ದ. ಅದಕ್ಕಾಗಿ ಚಿನ್ನಾಭರಣ ಸುಲಿಗೆಗೆ ನಿಂತಿದ್ದ. ಅದರಂತೆ ಕಳೆದ ಮಾರ್ಚ್ 18ರಂದು ಮಲ್ಲೇಶ್ವರಂ ಚಿನ್ನದ ಅಂಗಡಿಗೆ ಗ್ರಾಹಕನ ಸೋಗಿನಲ್ಲಿ ಬಂದು ಮಾಲೀಕನ ಗಮನವನ್ನ ಬೇರೆಡೆ ಸೆಳೆದು ಚಿನ್ನದ ಸರ ತೆಗೆದುಕೊಂಡು ಪರಾರಿಯಾಗಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಆಸಾಮಿಯು ಬ್ರಾಂಡೆಡ್ ಬಟ್ಟೆ, ಶೂ ಮತ್ತು 2 ಲಕ್ಷದ ವಾಚ್ ಧರಿಸುತ್ತಿದ್ದು ಗೊತ್ತಾಗಿದೆ. ಸದ್ಯ ಆತನನ್ನ ಬಂಧಿಸಿ 13 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರು ಪರ್ಟಿಕ್ಯುಲರ್ ಅಟೆನ್ಷನ್ ಡೈವರ್ಷನ್ ಯಾರು ಮಾಡ್ತಿರೋದು, ಅವರು ಆ್ಯಕ್ಚುಲಿ ಬಿಟೆಕ್ ಓದಿದ್ರು, ಅವರು ಇಂಜಿನಿಯರ್ ಆಗಬೇಕು ಅವರು. ಆದರೆ ಈ ಥರ ಕೆಲಸ ಮಾಡಿ ಅವರು ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೀವನ್ ಭೀಮಾನಗರ್, JP ನಗರ್, ಮಾರ್ತಲ್ಲಿ, HSR ಮತ್ತು ಕೊಡಗಿಯಲ್ಲಿ ಕೂಡ ಕೇಸ್ ಇದೆ ಅವ್ರ ಮೇಲೆ. ಇನ್ನು ಈತ ಅರುಣ್ ಕುಮಾರ್ ಮನೆ ಬಾಡಿಗೆದಾರನ ಸೋಗಿನಲ್ಲಿ ಸುತ್ತಾಡುತ್ತಿದ್ದ ಆ ಆಸಾಮಿಯ ಬೀಗ ಹಾಕಿದ ಮನೆಯನ್ನೇ ಟಾರ್ಗೆಟ್ ಮಾಡ್ತಿದ್ದ. ಮನೆಯಲ್ಲಿ ಯಾರಿಲ್ಲ ಅನ್ನೋದು ಖಾತ್ರಿ ಆಗ್ತಿದ್ದಂತೆ ಹಗಲು ಹೊತ್ತಲ್ಲೇ ಬೀಗ ಒಡೆದು ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ ಕಳ್ಳತನ ಮಾಡ್ತಿದ್ದ. ತಂದೆ ತಾಯಿ ಇಲ್ಲದ ಅರುಣ್ ಕುಮಾರ್ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದಿದ್ದ. ಐಷಾರಾಮಿ ಜೀವನದ ಹುಚ್ಚಿಗೆ ಬಿದ್ದು ಮನೆಗಳ್ಳತನ ಮಾಡ್ತಿದ್ದ ಆಸಾಮಿಯನ್ನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 12 ಲಕ್ಷ ಮೌಲ್ಯದ 132.110 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕೇಸಲ್ಲಿ ಹೌಸ್ ಥೆಫ್ಟ್ ಆಗಿದೆ, ಅದೂ ಮಲ್ಲೇಶ್ವರಂ ಲಿಮಿಟ್ಸಲ್ಲಿ. ಅದೂ ಟೋಟಲ್ 2 ಕೇಸ್ ಅದರಲ್ಲಿ ಪತ್ತೆ ಆಗಿದೆ. ಒಂದು ಮಲ್ಲೇಶ್ವರ ಲಿಮಿಟ್ಸ್ದು, ಒಂದು ಅಡ್ಗುಡಿ ಲಿಮಿಟ್ಸ್ದು. ಇವ್ರ ಕಡೆಯಿಂದ ರಿಕವರಿ 12 ಲಕ್ಷದ ಅಂದಾಜು ಟೋಟಲ್ ರಿಕವರಿ ಆಗಿದೆ. ಈ 3 ಸೇರಿ ಅಂದಾಜು 38 ಲಕ್ಷದ್ದು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಪ್ರಕರಣ ಇದೆ. ಒಂದು ಹೌಸ್ ಥೆಫ್ಟ್ ಇದೆ, ಒಂದು ಅಟೆನ್ಷನ್ ಡೈವರ್ಷನ್ ಇದೆ, ಇನ್ನೊಂದು ಡೊಮೆಸ್ಟಿಕ್ ಹೆಲ್ಪ್ ಅಂದರೆ ಸರ್ವೆಂಟ್ ಥೆಫ್ಟ್ ಇದೆ. ಆದರೆ 3ದು ರಿಕವರಿ ಆಗಿದೆ. ಇದಿಷ್ಟೇ ಅಲ್ಲ, ಅನಾರೋಗ್ಯದಿಂದ ಬಳಲುತ್ತಿದ್ದ ಸುಂದರ್ ಎಂಬಾತನಿಗೆ ಆಸ್ಪತ್ರೆಗಾಗಿ ಹಣಕಾಸಿನ ಸಮಸ್ಯೆ ಉಂಟಾಗಿತ್ತು. ಅಲ್ಲದೆ ಆನ್ಲೈನ್ ಗೇಮಿಂಗ್ ಜೂಜಾಟಕ್ಕಾಗಿ ಹಣ ಹೊಂದಿಸಲಾಗದೆ ತಾನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಪ್ರೊಫೆಸರ್ ಒಬ್ಬರ ಮನೆಯಲ್ಲೇ ಹಂತ ಹಂತವಾಗಿ ಚಿನ್ನಾಭರಣ ಕಳ್ಳತನ ಮಾಡ್ತಿದ್ದ. ಪ್ರೊಫೆಸರ್ ಮನೆಯಲ್ಲಿ ಸಂಬಂಧಿಕರೊಬ್ಬರು ಚಿನ್ನ ಇಟ್ಟಿದ್ರು. ಅವರು ವಾಪಸ್ ಕೇಳಿದಾಗ ಕಳ್ಳತನವಾದ ವಿಚಾರ ಗೊತ್ತಾಗಿದೆ. ದೂರು ದಾಖಲಿಸಿಕೊಂಡ ಮಲ್ಲೇಶ್ವರಂ ಪೊಲೀಸರು ಆರೋಪಿ ಸುಂದರ್ನನ್ನ ಬಂಧಿಸಿ 13 ಲಕ್ಷ ಮೌಲ್ಯದ ಬಂಗಾರದ ಒಡವೆಗಳು ವಶಕ್ಕೆ ಪಡೆಯಲಾಗಿದೆ. ಅದೇನೇ ಹೇಳಿ, ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಆನ್ಲೈನ್ ಜೂಜಾಟ, ಐಷಾರಾಮಿ ಜೀವನದ ಹುಚ್ಚಿಗೆ ಬಿದ್ದವರು ಜೈಲು ಸೇರಿದ್ದಾರೆ. ಒಟ್ಟಿನಲ್ಲಿ ದುಡಿದು ತಿನ್ನುವ ಯೋಗ್ಯತೆ ಇದ್ರೂ ಸಹ ಈ ರೀತಿಯಾಗಿ ಅಡ್ಡದಾರಿಯ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.